ಎಲ್ಲರಿಗೂ ನಮಸ್ಕಾರ. ಭಾನುಪ್ರಿಯ ಕ್ರಿಯೇಟಿವ್ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನಾನು ಇವತ್ತು ನನಗೆ ಗೊತ್ತಿರೋ ಕೆಲವೊಂದು ಟಿಪ್ಸ್ಗಳನ್ನು ನಿಮ್ಗೆ ಶೇರ್ ಮಾಡ್ತೇನೆ. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಹೊಸದಾಗಿ ನೋಡತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಇನ್ಯಾಕ್ ತಡ, ಸಿಂಪಲ್ ಆಗಿರೋ ಕಿಚನ್ ಟಿಪ್ಸ್ಗಳನ್ನು ನೋಡ್ಕೊಂಬರೋನು ಬರ್ರಿ. ನೋಡ್ರಿ, ಇಲ್ಲಿ ಫಸ್ಟಿಗೆ ಒಂದು ಬಾಟಲ್ ತೊಗೊಂಡೀನಿ, ಅದನ್ನು ಕಟ್ ಮಾಡಿ ಇಟ್ಕೊಂಡೇನಿ. ನೋಡ್ರಿ, ಮ್ಯಾಲಿಂದ ಈ ರೀತಿ ಕಟ್ ಮಾಡೀನಿ, ಕೆಳಗಿಂದ ಏನಿತ್ತಲ್ಲ ಒಂದು ಸ್ವಲ್ಪ ಹೈಟ್ ತೊಗೊಂಡೇನಿ ನಾನು. ಉಳಿದಿದ್ದ ನೋಡ್ರಿ ಇದನ್ನು ಕಟ್ ಮಾಡಿ ತೆಗ್ದೇನಿ. ನಾನು ಆಲ್ರೆಡಿ ಕಟ್ ಮಾಡಿದ್ದ ಬಾಟಲ್ ಇತ್ತು, ಅದನ್ನು ನಿಮ್ಗೆ ತೋರ್ಸಾತೀನಿ ರೀ. ನೋಡ್ರಿ, ಇದನ್ನ ಮ್ಯಾಲಿನ ಏನಿರ್ತೈತಲ್ಲ ಬಾಟಲ್ದ, ಅದನ್ನು ಈ ರೀತಿ ಉಲ್ಟಾ ಮಾಡಿ ಇಟ್ಕೊಂಡೀನಿ. ಈ ಬಾಂಡೆ ತಿಕ್ಕಿದ ಮೇಲೆ ಈ ರೀತಿ ಸ್ಕ್ರಬ್ ಇರ್ತಾವಲ್ಲ, ತಿಕ್ಕು ತಂತಿ, ಅದನ್ನು ಇದ್ರಾಗ ಇಟ್ಬಿಟ್ಟಿವಂದ್ರೆ ನೀರು ತಾನಾಗಿನ ಸೋಸಿ ಇಲ್ಲಿ ಕೆಳಗೆ ಬರ್ತೈತ್ರಿ. ಮತ್ತು ಇದು ಮುಚ್ಚಿ ಇಡೋದ್ರಿಂದ ಸ್ಮೆಲ್ ಬರಂಗಿಲ್ಲ. ಅಂದ್ರೆ ಮುಚ್ಚಿಟ್ರೆ ಸ್ಮೆಲ್ ಬರ್ತೈತಲ್ಲ, ಈ ರೀತಿ ಇಟ್ಕೊಂಡ್ರೆ ಸ್ಮೆಲ್ ಬರಲ್ರಿ. ಭಾಳ ಅಂದ್ರೆ ಭಾಳ ಯೂಸ್ ಆಗ್ತೈತಿ. ನೋಡ್ತಿರ್ಬೋದು ಯಾವ ರೀತಿ ಸೋಸಿ ನೀರು ಸೋಸ್ತೈತಲ್ಲ, ಈ ರೀತಿ ಇಟ್ಬಿಟ್ರೆ ಭಾಳ ಅಂದ್ರೆ ಭಾಳ ಯೂಸ್ ಆಗ್ತೈತ್ರಿ. ಡಬ್ಬಿ ಒಳಗೆ ಮುಚ್ಚಿಡೋದ್ರಿಂದ ಈ ರೀತಿ ಅದು ಸ್ಕ್ರಬ್ ಸ್ಮೆಲ್ ಬರೋ ಸಾಧ್ಯತೆ ಇರ್ತೈತಿ. ಈ ರೀತಿ ಓಪನ್ ಆಗಿಟ್ರೆ ನೀರನ್ನು ಸೋಸ್ತೈತಿ, ಮತ್ತೊಂದು ಲುಕ್ ಕಾಣಿಸ್ತೈತ್ರಿ. ನೋಡ್ರಿ, ಇಲ್ಲಿ ಪ್ಯಾನ್ ಅಂದ್ರೆ ನಾನ್ ಸ್ಟಿಕ್ ಕಡಾಯಿ ಇರ್ತಾವಲ್ಲ, ನಾವು ಸ್ಟೀಲ್ ಚಮಚ ತೊಗೊಂಡು ತಿರುವಿದ್ರಿಂದ ಈ ರೀತಿ ಸ್ವಲ್ಪ ಕೋಟಿಂಗ್ ಹೋಗಿರ್ತೈತಲ್ರಿ. ಅದಕ್ಕೆ ನಾವು ದಿನಾಲು ಅಡುಗೆ ಮಾಡುವಾಗ ಉಳ್ಳಾಗಡ್ಡಿ ಕಟ್ ಮಾಡ್ತೀವಲ್ರಿ, ಆವಾಗ ಉಳ್ಳಾಗಡ್ಡಿ ಸಿಪ್ಪಿನ ಈ ರೀತಿ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಟ್ಟಿವಂದ್ರೆ ಇದರಿಂದ ಭಾಳ ಅಂದ್ರೆ ಭಾಳ ಯೂಸ್ ಐತಿ. ಉಳ್ಳಾಗಡ್ಡಿ ಸಿಪ್ಪಿಯಿಂದ ಹೇರನ್ನು ಯಾವ ರೀತಿ ಲಾಂಗ್ ಮಾಡ್ಕೋಬೇಕು, ಅದ್ರದ್ದು ಆಯಿಲನ್ನು ನಾನು ನಿಮ್ಗೆ ಆಲ್ರೆಡಿ ಶೇರ್ ಮಾಡೀನಿ. ನನ್ನ ಚಾನಲ್ ಒಳಗೆ ಹೋಗೊಮ್ಮೆ ವಿಸಿಟ್ ಮಾಡಿರಿ. ಇದೇ ಸಿಪ್ಪಿನ ನಾವು ಯಾವ ಪ್ಯಾನ್ದ ಕೋಟಿಂಗ್ ಹೋಗಿರ್ತೈತಲ್ಲ ಆ ಪ್ಯಾನ್ ಒಳಗನ ಈ ರೀತಿ ಸಿಪ್ಪಿನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕ್ರಿ. ಗ್ಯಾಸ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಇದನ್ನು ಕಂಟಿನ್ಯೂ ಆಗಿ ಫ್ರೈ ಮಾಡಿರಿ. ಇದರಿಂದ ಅದೇನು ಕೋಟಿಂಗ್ ಹೋಗಿರ್ತೈತಲ್ಲ ಅದು ಮತ್ತು ಕಪ್ಪಾಗ್ತೈತಿ, ಒಂದು ಚಲೋ ಲುಕ್ ಕೊಡ್ತೈತಿ. ಕೋಟಿಂಗ್ ಹೋತಂದ್ರೆ ನಾನ್ ಸ್ಟಿಕ್ ಪಾತ್ರೆನ ಯೂಸ್ ಮಾಡೋಕ್ಕೆ ಮನಸ್ಸು ಆಗಂಗಿಲ್ಲಲ್ರಿ. ಅದಕ್ಕೆ ಈ ರೀತಿ ಕಂಟಿನ್ಯೂ ಆಗಿ ಒಂದು ವಾರದಾಗ ಒಂದು 2-3 ಸಾರಿ ಮಾಡಿರಿ. ನೋಡ್ತಿರ್ಬೋದು ಚೇಂಜ್ ಆಗೈತಲ್ರಿ. ಆದಷ್ಟು ನಾನ್ ಸ್ಟಿಕ್ಕಿಗೆ ಈ ರೀತಿ ಕಟ್ಟಿಗೆ ಚಮಚನ ಯೂಸ್ ಮಾಡಿರಿ, ಕೋಟಿಂಗ್ ಹಾಳಾಗಂಗಿಲ್ಲ. ನೋಡ್ರಿ, ಇವಾಗ ನಂದು ಸಣ್ಣ ವೇಸ್ಟ್ ಗ್ಲಾಸ್ ತೊಗೊಂಡೇನಿ. ಇದಕ್ಕೆ 2 ರಬ್ಬರ್ ತೊಗೊಂಡೇನಿ. ಅಲ್ಲ ಒಂದು ಟೇಪ್ ಅಂತಾರಲ್ಲ, ಅದು ಏನಂತಾರೋ ಇದು ಟೇಪ ಅಂತಾರ್ರಿ. ಈ ರೀತಿ ಜಿಗಟಾಪಟ್ಟಿ ಅಂತೀವಿ, ಟೇಪ್ನು ಅಂತೀವಿ. ಇದನ್ನು ತೊಗೊಂಡೇನಿ. ಇವಾಗ ಬಾತ್ರೂಮ್ ಒಳಗೆ ಮಳೆ ಹೊಡಿಯೋಕೆ ಆಗಂಗಿಲ್ಲಲ್ರಿ, ಟೈಲ್ಸ್ ಇರ್ತಾವಲ್ಲ. ಬಾಡಿಗೆ ಮನೆಯಾಗಿದ್ದಾಗ ಓನರ್ ಅದು ಟೈಲ್ಸ್ಗೆ ಮಳೆ ಹೊಡಿಬೇಡ್ರಿ ಅಂತ ಹೇಳಿರ್ತಾರಲ್ರಿ. ಅವಾಗ ಏನು ಮಾಡಬೇಕು, ಈ ರೀತಿ ರಬ್ಬಲ್ ತೊಗೊಂಡ ರಬ್ಬರ್ ಒಳಗೆ ಅದೇನು ಜಿಗಟಾಪಟ್ಟಿ ಇರ್ತೈತಲ್ಲ ಅದನ್ನು ಪಾಸ್ ಮಾಡಿ ಈ ಟೈಲ್ಸ್ಗೆ ಹಚ್ಚಿಬಿಡ್ರಿ. ನೋಡ್ರಿ, ಈ ರೀತಿ ಹಚ್ಚಿಬಿಟ್ಟ ಗ್ಲಾಸ್ ಏನಿರ್ತೈತಲ್ರಿ, ಆ ಗ್ಲಾಸನ್ನು ಈ ರಬ್ಬರ್ ಒಳಗೆ ಹಾಕಿಬಿಡ್ಬೇಕ್ರಿ. ಆದಷ್ಟು ಟೈಟಾಗಿ ಕುಣಿಸ್ಕೋಬೇಕ್ರಿ. ಜಿಗಟಾಪಟ್ಟಿ 2 ಲೇಯರ್ ಥರನೂ ಹಚ್ಚಿರಿ, ನಡಿತೈತಿ. ಅಂದ್ರೆ ಮತ್ತೊಮ್ಮೆ ಅದ್ರ ಮೇಲೆ ಹಚ್ಚಿರಿ. ನೋಡ್ರಿ, ಈ ರೀತಿ ಇಟ್ಬಿಟ್ಟಿವಂದ್ರೆ ಕೋಲ್ಗೇಟ್ ಆಗಲಿ ಬ್ರಷ್ ಆಗಲಿ ಏನು ಬೇಕಾದರೂ ನಾವು ಇದ್ರಾಗ ಇಟ್ಕೋಬೋದು. ಇದೇನು ಬೀಳಂಗಿಲ್ಲ. ಇದು ರಬ್ಬರ್ ಒಂದು ಸ್ವಲ್ಪ ಟೈಟ್ ಅಂತ ತೊಗೋಬೇಕ್ರಿ. ಮತ್ತು ಜಿಗಟಾಪಟ್ಟಿ ಒಂದು ಸ್ವಲ್ಪ ಟೈಟಂಗಿ ಹಚ್ಚಬೇಕು. ಒಂದು 2-3 ಸಾರಿ ಹಚ್ಚಿರಿ. ಈ ರೀತಿ ಟೈಟಂಗಿ ಕುಂಡಿರ್ತೈತಿ, ಮತ್ತು ಭಾಳ ಅಂದ್ರೆ ಭಾಳ ಲುಕ್ ಕಾಣಿಸ್ತೈತಿ. ಗ್ಲಾಸ್ ಇನ್ನಟ್ಟು ಹೈಟ್ ಇದ್ದಿದ್ದು ತೊಗೋರಿ. ನಾನು ಇಷ್ಟೇ ಸಣ್ಣದಿತ್ತು, ಇದನ್ನ ನಿಮ್ಗೆ ತೋರ್ಸಾತೀನಿ. ನೋಡ್ರಿ, ಇವಾಗ ಬರ್ನರ್ ಇರ್ತೈತಲ್ಲ, ಗ್ಯಾಸ್ ಬರ್ನರ, ಅದು ಇದು ಭಾಳ ದಿನ ಆದ್ಮೇಲೆ ಅದು ಲಾಕ್ ಆಗಿ ಬಿಟ್ಟಂಗೆ ಆಗಿರ್ತೈತ್ರಿ. ಮತ್ತು ಉರಿ ಜಾಸ್ತಿ ಉರಿಯಂಗಿಲ್ಲಲ್ಲ, ಜಾಸ್ತಿ ಉರಿ ಬರ್ತಿರಂಗಿಲ್ಲ, ಸ್ಲೋ ಆಗಿ ಬರ್ತೈತೈತಲ್ಲ. ಅವಾಗ ಏನು ಮಾಡಬೇಕು ಅಂದರೆ ಸಿಂಪಲ್ ಒಂದು ಬರ್ನರ್ ನಾನು ನಿಮ್ಗೆ ತೋರ್ಸಾಕತ್ತೇನಿ. ನೋಡ್ರಿ, ಒಂದು ಬೌಲ್ ಒಳಗೆ ಒಂದು ಸ್ವಲ್ಪ ಅರ್ಶಿಣ ಪುಡಿ ಹಾಕೋಬೇಕ್ರಿ, ಒಂದು ಚಿಟಿಕೆ ಅಟ್ಟ. ಅದಕ್ಕೆ ನಾನು ಇವಾಗ ಕೋಕೋನಟ್ ಆಯಿಲನ್ನು ಯೂಸ್ ಮಾಡತ್ತೀನಿ. ನೀವು ಅಡುಗೆ ಆಯಿಲನ್ನು ಯೂಸ್ ಮಾಡ್ಬೋದು, ಕೋಕೋನಟ್ ಆಯಿಲ್ನು ಯೂಸ್ ಮಾಡ್ಬೋದು. ನಿಮಗೆ ಯಾವ್ದು ಬೇಕಲ್ಲ ಅದನ್ನು ಯೂಸ್ ಮಾಡಿರಿ. ಯಾವ್ದು ಯೂಸ್ ಮಾಡಿದ್ರೂ ನಡಿತೈತ್ರಿ. ಇದಕ್ಕೆ ಇವಾಗ ಮಿಕ್ಸ್ ಮಾಡ್ಕೊಂಬಿಟ್ಟು ನಾವೇನು ಒಂದು ಬರ್ನರ್ ತೊಗೊಂಡಿರ್ತೀವಲ್ಲ ಆ ಬರ್ನರ್ಗೆ ಇದನ್ನು ಹಚ್ಕೊಂಡ್ಬಿಡ್ಬೇಕ್ರಿ. ಇದನ್ನು 15 ದಿನಕ್ಕೆ ಒಂದು ಸರಿ ಅಥವಾ ಒಂದು ತಿಂಗಳಿಗೆ ಒಂದು ಸರಿ, ಟೈಮ್ ಸಿಕ್ಕರೆ 15 ದಿನಕ್ಕೆ ಒಂದು ಸರಿ ಮಾಡಿರಿ. ಇಲ್ಲಾಂದ್ರೆ ತಿಂಗಳಿಗೆ ಒಂದು ಸರಿ ಮಾಡ್ರೂ ನಡಿತೈತಿ. ಇಲ್ಲಾಂದ್ರೆ ಯಾವಾಗ ಉರಿ ಕಡಿಮೆ ಅನ್ನಿಸ್ತಿರ್ತೈತಲ್ಲ ಅವಾಗ ಇದನ್ನು ಮಾಡಿರಿ. ಭಾಳ ಅಂದ್ರೆ ಭಾಳ ಯೂಸ್ ಐತಿ. ಇದ್ರೊಳಗೆ ಏನೇನು ಡಸ್ಟ್ ಕೂತಿರ್ತೈತಲ್ಲ ಎಲ್ಲ ಕ್ಲಿಯರ್ ಆಗ್ತೈತಿ. ಒಂದು ಸಾರಿ ಟ್ರೈ ಮಾಡಿರಿ, ಭಾಳ ಅಂದ್ರೆ ಭಾಳ ಕ್ಲೀನ್ ಆಗ್ತೈತ್ರಿ. ನೋಡಿರಿ, ಈ ರೀತಿ ಮೇಲಿಂದ ಮತ್ತು ಕೆಳಗೂ ಈ ರೀತಿ ಕೈಲೇ ನೀಟಾಗಿ ಹಚ್ಕೊಂಡ್ಬಿಡ್ಬೇಕ್ರಿ. ಹಚ್ಚಿದ ಮೇಲೆ ಈಗ ಇನ್ನೊಂದು ಕಡೆ ಗ್ಯಾಸ್ ಸ್ಟವ್ ಮೇಲೆ ನಾನು ಅದನ್ನು ಯಾವ ರೀತಿ ಮಾಡ್ಬೇಕು ಅನ್ನೋದು ತೋರ್ಸತ್ತೀನಿ. ಇನ್ನೊಂದು ಕಡೆ ಗ್ಯಾಸ್ ಆನ್ ಮಾಡಿದ ಮೇಲೆ
ಅದಕ್ಕೆ ನಾವೇನು ಇನ್ಕ ಅದನ್ನು ಅರ್ಶಿಣ ಪುಡಿ ಹಚ್ಚಿರ್ತೀವಲ್ಲಿ ಬರ್ನರ್ಗೆ ಅದನ್ನು ಇದ್ರ ಮೇಲೆ ಹಚ್ಕೊಂಡು ಇದ್ರ ಮೇಲೆ ಇಟ್ಟು ಕಾಯಿಸ್ಬೇಕ್ರಿ. ಇದನ್ನು ಫುಲ್ಲ ನೋಡ್ರಿ ಈ ರೀತಿ ತಿರುವಿ ಕಾಯಿಸ್ರಿ. ಈ ರೀತಿ ಕಾಯಿಸೋದ್ರಿಂದ ಅದರೊಳಗೆ ಇರೋ ಡಸ್ಟ್ ಎಲ್ಲ ಹೋಗ್ತೈತಿ ಮತ್ತು ಅವು ತೂತೇನಿರ್ತಲ್ಲ ಕ್ಲಿಯರಾಗಿ ಆಗ್ತಾವೆ ಮತ್ತು ಫುಲ್ ಉರಿ ಚಲೋ ತಂಗೆ ಬರ್ತೈತ್ರಿ. ನೋಡ್ರಿ ಇವಾಗ ಅದ್ರ ಮ್ಯಾಲನ ಉರಿ ಹತ್ತಾಕತೈತಲ್ಲ ಇಷ್ಟ್ರ ಮಟ್ಟಿಗೆ ಇದನ್ನು ಬಳೋತನ ಕಾಯಿಸ್ಕೋಬೇಕು. ಒಂದು 2 ಮಿನಿಟ್ ತನಕ ಇದನ್ನು ಗ್ಯಾಸ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಇದನ್ನು ಕಾಯಿಸಿದ್ರೆ ಸಾಕ್ರಿ. ನೋಡ್ರಿ ಗ್ಯಾಸ್ ಆರಿಸಿದ್ರ ಮೇಲೂ ಇದ್ರ ಮೇಲೆ ಹೋಗಿ ಉರಿ ಹತ್ತೈತಲ್ಲ ಇಷ್ಟಾದ್ರೆ ಸಾಕು, ಕ್ಲಿಯರಾಗಿ ಆಗಿರ್ತೈತಿ. ಇವಾಗ ಒಂದು ಪ್ಲೇಟ್ ಒಳಗೆ ತಣ್ಣೀರು ತೊಗೊಂಡೀನಿ. ಅದಕ್ಕೆ ಇವಾಗ ನಾವೇನು ಬರ್ನರ್ ಇರ್ತೈತೆ ಅಲ್ರಿ ಅದು ಒಲೆ ಮೇಲೆ ಕಾಸಿರ್ತೀವಲ್ಲ ಅದನ್ನು ಇದಕ್ಕೆ ಹಾಕಿಬಿಡೋದು. ನೋಡ್ರಿ ಇದಕ್ಕೆ ಇವಾಗ ಲಿಕ್ವಿಡ್ ತೊಗೋಬೋದು, ಇಲ್ಲ ಡಿಟರ್ಜೆಂಟ್ ಪೌಡರ್ನು ತೊಗೋಬೋದು ರೀ. ಅಂದ್ರೆ ಅರ್ಬಿ ತೊಳ್ಯಾಕೆ ಯೂಸ್ ಮಾಡ್ತೀವಲ್ಲ ಆ ಪೌಡರ್ನು ತೊಗೋಬೋದು ರೀ. ನಾನು ಅದ ಪೌಡ್ರನ್ನ ಈ ಬರ್ನರ್ ಮೇಲೆ ಈ ರೀತಿ ಸುತ್ತನೂ ಹಾಕಿ ಒಂದು ಅರ್ಧ ತಾಸು ತನಕ ಬಿಟ್ಬಿಡ್ಬೇಕ್ರಿ ಇದನ್ನು ಹಿಂಗೆ ನೆನಿಲಕ್ಕ. ನೋಡ್ರಿ ಇವಾಗ ಒಂದು ಅರ್ಧ ತಾಸು ಬಿಟ್ಟಿನಿ. ಇಷ್ಟಾದರೆ ಸಾಕು. ಒಂದು ಕಾತೆ ಅಂತಾರಲ್ಲ ಅಂದ್ರೆ ತಂತಿ, ಬಾಂಡೆ ತಿಕ್ಕು ತಂತಿಲೇ ಇದನ್ನು ನೀಟಾಗಿ ತಿಕ್ಕೊಂಬಿಡ್ರಿ. ನೋಡ್ರಿ ಈ ರೀತಿ ಸ್ಲೋ ಆಗಿ ಅದ ಸಾಬೂನು ಪುಡಿ ನೀರನ್ನು ಹಚ್ಚಿ ಇದನ್ನು ಸ್ವಚ್ಛಂಗಿ ತಿಕ್ಕೊಂಬಿಡ್ಬೇಕ್ರಿ. ನೋಡ್ರಿ ಅದೇನು ತೂತಿರ್ತೈತಲ್ಲ ಅಲ್ಲಿನೂ ಈ ರೀತಿ ತಂತಿಯಿಂದ ತಿಕ್ಕೋದ್ರಿಂದ ನೀಟ್ ಆಗ್ತೈತ್ರಿ. ನೋಡ್ರಿ ಇವಾಗ ತೋರ್ಸತ್ತಿನೆಲ್ಲ ಚಲೋ ತಂಗಿ ತಿಕ್ಕೊಂಡು ವರ್ಷೇನಿ. ಇವಾಗ ಈ ರೀತಿ ಒರೆಸ್ಕೊಂಡ್ಬಿಡ್ಬೇಕ್ರಿ ಒಂದ್ಸರಿ. ಅಂದ್ರೆ ನೀರದು ಇರಬಾರ್ದು ಅದ್ರಾಗ, ಯಾಕಂದ್ರೆ ಉರಿ ಚಲೋ ತಂಗಿ ಹತ್ತಂಗಿಲ್ಲಲ್ಲ. ಈ ರೀತಿ ಒರೆಸ್ಕೊಂಡು ಆರಿದ್ಮೇಲೆ ಗ್ಯಾಸ್ ಆನ್ ಮಾಡಿ ತೋರಿಸ್ತೇನೆ ನಾನು. ಈ ನಾನು ತೋರಿಸಿರುವಂಥ ಟಿಪ್ಸ್ಗಳು ನಿಮ್ಗೆ ಯೂಸ್ ಆಗೈತಿ ಅಂತ ಅಂದ್ಕೊಂಡೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಬಾಯ್ ಬಾಯ್.